ಭರ್ಜರಿ ಬ್ಯಾಚುಲರ್ ಸೀಸನ್ 2 ಭರ್ಜರಿಯಾಗೇ ಇದೆ. ಈ ಶೋನಲ್ಲಿ ಗಗನ, ಡ್ರೋನ್ ಪ್ರತಾಪ್ ಸಖತ್ ಶೈನ್ ಆಗ್ತಿದ್ದಾರೆ. ಡ್ರೋನ್ ಪ್ರತಾಪ್ ಕೊಡೋ ಒಂದೊಂದು ಸರ್ಪ್ರೈಸ್ಗೂ ಗಗನ ಫುಲ್ ಫಿದ್ದ ಆಗ್ತಿದ್ದಾರೆ. ಇದೀಗ ಗಿಲ್ಲಿ ಹಾಗೂ ಡ್ರೋನ್ ಪ್ರತಾಪ್ ಗಗನಗಾಗಿ ಸ್ಟೇಜ್ನಲ್ಲೇ ಫೈಟ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಏನಾಯ್ತು? ಗಿಲ್ಲಿ ನಟ ಡ್ರೋನ್ಗೆ ಹಾಕಿರೋ ಸವಾಲುಗಳೇನು? ಗಗನ ಏನ್ ಹೇಳಿದ್ರು? ಇವೆಲ್ಲದರ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವೀಕ್ಷಕರ ಮನಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ. ಈ ಸೀಸನ್ ನಲ್ಲಿ ಗಗನ ಹಾಗೂ ಡ್ರೋನ್ ಪ್ರತಾಪ್ ಸಖತ್ ಹೈಲೈಟ್ ಆಗಿದ್ದಾರೆ. ಗಗನಳನ್ನ ಇಂಪ್ರೆಸ್ ಮಾಡಲು ಡ್ರೋನ್ ಪ್ರತಾಪ್ ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಡ್ರೋನ್ ಕೊಡೋ ಸರ್ಪ್ರೈಸ್ಗೆ ಗಗನ ಕೂಡ ಫುಲ್ ಇಂಪ್ರೆಸ್ ಆಗ್ತಿದ್ದಾರೆ. ಆದ್ರೆ ಗಿಲ್ಲಿಗೆ ಮಾತ್ರ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಇದೀಗ ಗಗನಗಾಗಿ ಡ್ರೋನ್ ಪ್ರತಾಪ್ ಹಾಗೂ ಗಿಲ್ಲಿ ನಟ ಸ್ಟೇಜ್ ನಲ್ಲೇ ಕಿತ್ತಾಡ್ಕೊಂಡಿದ್ದಾರೆ. ಡಿಕೆಡಿ ಶೋನಲ್ಲಿ ಗಗನ ಹಾಗೂ ಗಿಲ್ಲಿ ಜೋಡಿ ಮೋಡಿ ಮಾಡಿತ್ತು. ಈ ಶೋನಲ್ಲಿ ಗಿಲ್ಲಿ ಹಾಗೂ ಗಗನ ಸಿಕ್ಕಾಪಟ್ಟೆ ಮನರಂಜನೆ ನೀಡಿದ್ರು. ಈ ಜೋಡಿ ಮುದ್ದಾಗಿದೆ, ರಿಯಲ್ ಲೈಫ್ ನಲ್ಲೂ ಒಂದಾಗ್ಲಿ ಅಂತ ಅದೆಷ್ಟೋ ಫ್ಯಾನ್ಸ್ ಆಸೆ ಪಟ್ಟಿದ್ರು. ಇದೀಗ ಗಗನ ಹಾಗೂ ಗಿಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲೂ ಕಾಣಿಸಿಕೊಂಡಿದ್ದಾರೆ. ಭಾಗವಹಿಸುತ್ತಿದ್ದಾರೆ. ಆರಂಭದಲ್ಲಿ ಗಿಲ್ಲಿ ಹಾಗೂ ಗಗನ ಜೋಡಿ ಆಗ್ತಾರೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ಡ್ರೋನ್ ಪ್ರತಾಪ್ಗೆ ಗಗನ ಮೆಂಟರ್ ಆದ್ರು. ಗಗನ ಜೋಡಿ ಆಗ್ತಿದ್ದಂತೆ ಡ್ರೋನ್ ಪ್ರತಾಪ್ ವಿಭಿನ್ನ ಪ್ರಯತ್ನದ ಮೂಲಕ ಆಕೆಯ ಮನಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ಬ್ಯಾಚುಲರ್ಸ್ ಗಳ ವರ ಪರೀಕ್ಷೆ ರೌಂಡ್ ಇಟ್ಕೊಳ್ಳಲಾಗಿತ್ತು. ಅದರಲ್ಲಿ ಮೆಂಟರ್ಸ್ ಗಳ ಕುಟುಂಬಕ್ಕೆ ಬ್ಯಾಚುಲರ್ಸ್ ಇಂಪ್ರೆಸ್ ಮಾಡಬೇಕು. ಈ ವೇಳೆ ಪ್ರತಾಪ್ ಗಗನಾಳನ್ನ ಎತ್ತಿ ಡ್ರೋನ್ ತರ ಗಿರಗಿರ ತಿರುಗಿಸಿದ್ದಾರೆ. ಮತ್ತೊಂದ್ ಕಡೆ ಗಗನಗಾಗಿ ಗಿಲ್ಲಿ ಜೊತೆ ಡ್ರೋನ್ ಕಿರಿಕ್ ಮಾಡ್ಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ಗಗನ ಫ್ಯಾಮಿಲಿ ಮುಂದೆ ಬಂದಿದ್ದಾರೆ. ಆಗ ಗಗನಾಗೆ ಕೋಪ ಬಂದ್ರೆ ಸಮಾಧಾನ ಮಾಡ್ತೀರಾ, ಹೇಗ್ ಸಮಾಧಾನ ಮಾಡ್ತೀರಾ ಅಂತ ತೋರಿಸಿ ಎಂದು ಕೇಳಿದ್ದಾರೆ. ಡ್ರೋನ್ ಗಗನಾಳನ್ನ ಸಮಾಧಾನ ಮಾಡಿ ಆಕೆಯನ್ನ ಎತ್ತಿ ಫುಲ್ ತಿರುಗಿಸಿದ್ದಾರೆ. ಅಷ್ಟೊತ್ತಿಗೆ ಗಿಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿಲ್ಸಿ ಅಂತ ಕಿರ್ಚಿದ್ದಾರೆ. ಬಳಿಕ ಸ್ಟೇಜ್ಗೆ ಬಂದ ಗಿಲ್ಲಿ ಡ್ರೋನ್ ಎಷ್ಟೇ ಮೇಲೆ ಹಾರಿದ್ರೂ ಬ್ಯಾಟ್ರಿ ಮುಗಿದ್ಮೇಲೆ ಕೆಳಗಡೆ ಬರಲೇಬೇಕು. ಆಗ ಪ್ರತಾಪ್ ನೀವು ಡೈಲಾಗ್ ಹೊಡೆದ್ರೆ ಮಾತ್ರ ಸೌಂಡ್, ಸುಮ್ಮನೆ ಬಂದು ಹಿಂಗ್ ತೊಡೆ ತಟ್ಟಿ ನಿಂತ್ರೆ ಸೌಂಡ್ ಕಾಣಲ್ಲೋ ಅಂತ ಮಾಸ್ ಡೈಲಾಗ್ ಹೊಡೆದಿದ್ದಾರೆ. ಡ್ರೋನ್ ಡೈಲಾಗ್ಗೆ ಗಗನ ಫಿದ್ದ ಆಗಿದ್ದಾರೆ. ಅಷ್ಟೊತ್ತಿಗೆ ಗಿಲ್ಲಿ ಮಕ್ಕಳು ಆಟ ಆಡೋ ಹೆಲಿಕಾಪ್ಟರ್ ಇಟ್ಕೊಂಡು ಈ ರೆಕ್ಕೆ ಇದ್ರೆ ತಾನೇ ನೀನು ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗೋದು ಅಂತ ಅದ್ರ ರೆಕ್ಕೆ ಮುರಿದಿದ್ದಾರೆ. ಬಳಿಕ ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡೋದು ಡ್ರೋನ್ ಪ್ರತಾಪ್, ಕೋಪ ಬರದೇ ಇರೋ ತರ ಮಾಡೋನು ಈ ಗಿಲ್ಲಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಿರಂಜನ್ ಗಗನ ಡ್ರೋನ್ ಪ್ರತಾಪ್ ಜೊತೆ ಇದ್ರೆ ನಿನ್ಗೆ ಯಾಕೆ ಬೇಜಾರು ಅಂತ ಕೇಳಿದ್ದಾರೆ. ಆಗ ಗಿಲ್ಲಿ ಗಗನ ನಾನು ಜನುಮ ಜನುಮದ ಅನುಬಂಧ, ಇದು ಕರ್ನಾಟಕದ ಜನತೆಗೆ ಗೊತ್ತು ಅಂತ ಹೇಳಿದ್ದಾರೆ. ಇವರಿಬ್ಬರ ಫನ್ನಿ ಫೈಟ್ ನೋಡಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ಇನ್ನು ಈ ಶೋನಲ್ಲಿ ಹುಲಿ ಕಾರ್ತಿಕ್ ಹಾಗೆ ಧನ್ಯಶ್ರೀ ಕೂಡ ಭರ್ಜರಿ ಮನರಂಜನೆ ನೀಡ್ತಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ಧನ್ಯಶ್ರೀ ಕುಟುಂಬ ಬಂದಿದ್ರು. ಅಳಿಯ ಆಗೋನಿಗೆ ಸಂಸ್ಕಾರ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಅಲ್ಯಾರಾದ್ರೂ ಮನುಷ್ಯರಿದ್ದಾರಾ, ಎಲ್ಲರೂ ದೇವತೆ ತರ ಇದ್ದಾರೆ ಅಂತ ಕಾರ್ತಿಕ್ ಡೈಲಾಗ್ ಹೊಡೆದಿದ್ದಾರೆ. ಈ ತರ ಓವರ್ ಆಕ್ಟಿಂಗ್ ಬೇಡ ಅಂತ ಧನ್ಯಶ್ರೀ ತಂದೆ ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ನ ಕರೆಸಿ ಟೆಸ್ಟ್ ಮಾಡಿಸಿದ್ದಾರೆ. ಬ್ರೀದಿಂಗ್ ಎಲ್ಲ ನಾರ್ಮಲ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟೊತ್ತಿಗೆ ಈ ಮದ್ವೆ ಬೇಡ ಅಂತ ಧನ್ಯಶ್ರೀ ತಂದೆ ಹೊರಡ್ತಿದ್ದಂತೆ ಹುಲಿ ಅವರ ಕಾಲು ಹಿಡ್ಕೊಂಡಿದ್ದಾರೆ. ಬಳಿಕ ರಚಿತಾರಾಮ್ ರವಿ ಸರ್ ತರ ಹೇಗ್ ನೀನ್ ನೋಡ್ಕೊಳ್ತೀಯ ಅಂತ ಕೇಳಿದ್ದಾರೆ. ಅದಕ್ಕೆ ಧನ್ಯಶ್ರೀ ಜೊತೆ ಹುಲಿ ಕಾರ್ತಿಕ್ ರೊಮ್ಯಾಂಟಿಕ್ ಹಾಡಿಗೆ ಹೆಜ್ಜೆ ಹಾಕಿದ್ರು. ಆಗ ಕಾರ್ತಿಕ್ ನಾಚಿಕೊಂಡು ಸ್ವಲ್ಪ ದೂರ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಆಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹುಡುಗಿ ಹತ್ರ ಬಾ ಅಂದ್ರೆ ನೀನ್ ಯಾರೋ, ನನ್ನ ಹೆಸರೇ ಹಾಳು ಮಾಡ್ತಿದ್ಯಲ್ಲ ಅಂತ ಹೇಳಿದ್ದಾರೆ. ಬಳಿಕ ರಚಿತಾರಾಮ್ ಜೊತೆಗೆ ರವಿಚಂದ್ರನ್ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಈ ವಾರದ ಸಂಚಿಕೆ ವೀಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡುವುದಂತೂ ಪಕ್ಕ. ನೀವು ಈ ಶೋ ನೋಡ್ತೀರಾ? ನಿಮ್ಗೆ ಯಾವ ಜೋಡಿ ಇಷ್ಟ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.